ನಮ್ಮ ಹೊಟ್ಟೆ ಮೇಲೆ ಹೊಡೆದು ಸಿದ್ದರಾಮಯ್ಯ ಬದುಕ್ತಾವನೆ. ಸರ್, ರಾಜ್ಯ ಸರ್ಕಾರ ಶಕ್ತಿ ಯೋಜನೆನ ಜಾರಿಗೆ ತಂದಿದೆ. ಅಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಇದು ಆಟೋದರ ಮೇಲೆ ಎಷ್ಟೊಂದು ಪರಿಣಾಮ ಬೀರಿದೆ ಸರ್, ಏನು ಅನ್ಸುತ್ತೆ ಇದ್ರ ಬಗ್ಗೆ? ಇದ್ರ ಮೇಲೆ ಸರ್ ಯಾವಾಗ ಮಿನಿಮಮ್ ಹೊತ್ತಲ್ಲ, ಚೆನ್ನಾಗಿ ಯಾರು ನಮ್ಮನ್ನ ಕೈ ಅಡ್ಡಾಕಲ್ಲ. ಎಷ್ಟು ದೂರ ಹೋದ್ರೂ ಕಾಲಿನೇ ಬರಬೇಕು. 2 ಅವರ್ 3 ಅವರ್ ಕಾಯ್ದ್ರೂ ಬಾಡಿಗೆ ಸಿಕ್ಕಲ್ಲ ನಮಗೆ. ಏನು ಮಾಡ್ಬೇಕು ಸರ್ ನಾವು ಇವಾಗ? ಇದಕ್ಕೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ತಂದ್ರೆ ತುಂಬಾ ಏನು ಒತ್ತಡ ಬಿದ್ದೈತೆ, ಒತ್ತಡ ಬಿದ್ದಿದೆ. ಟೈಮಲ್ಲಿ ಗ್ಯಾಸ್ ಕಾಸು ಮಾಡೋಕ್ಕಾಗಲ್ಲ ನಾವು, ಹೇಳಿ, ಗ್ಯಾಸ್ ಕಾಸು ಮಾಡೋಕ್ಕಾಗಲ್ಲ. ಏನು ಮಾಡೋಣ? ಹೋಗಿದ ತಕ್ಷಣ ಮನೇಲಿ ಹೆಂಗಸ್ರ ಕೇಳ್ತಾರೆ, ಎಷ್ಟು ದುಡಿದ್ರಿ, ಏನು ಮಾಡಿದ್ರಿ, ಎತ್ತ ಮಾಡಿದ್ರಿ ಅಂತ. ಆವಾಗ ನಾವು ಹೆಂಗಸ್ರ ಮೇಲೆ ಜಗಳ ಮಾಡಬೇಕಾಯ್ತದೆ ಅಲ್ವಾ? ನಾನೇ ಹೇಳ್ತೀನಿ, ಸಿದ್ದರಾಮಯ್ಯ ಫ್ರೀ ಕೊಟ್ರಲ್ಲ ನಿಮಗೆ, ಓಡಾಡ್ತೀರಲ್ಲ, ನಮ್ಗೆ ಜನ ಯಾರು ಹತ್ತಾರೆ ಅಂತ ಹೇಳ್ತೀನಿ. ಮನೇಲಿ ಜಗಳ ಮಾಡ್ತೀನಿ. ಇನ್ನೇನು ಹೇಳೋಣ ಸರ್ ಇದಕ್ಕೆ, ಹೇಳಿ? ಅಲ್ಲ, ಈಗ ರಾಜ್ಯ ಸರ್ಕಾರ ಏನು ಮಾಡಬೇಕು, ನಿಮ್ಮ ಆಟೋದವ್ರಿಗೆ ಏನು ಕೊಡಬೇಕು ಅನ್ನೋದು ನಿಮ್ಮ ಮಾತು? ಅವರು ನಮಗೇನೋ ಸರ್ ಇಷ್ಟ ಕೊಟ್ಟರೆ ಪರವಾಗಿಲ್ಲ. ಇವರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ಓಲಾ, ಓಬರು, ರಾಪಿಟು ಎಲ್ಲ ಫ್ರೀಯಾಗಿ ಓಡ್ತಾವೆ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ಸಿದ್ದರಾಮಯ್ಯ ಬದುಕ್ತಾವನೆ ಅಷ್ಟೇ. ಅಂದರೆ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು ಆಟೋ ಡ್ರೈವರ್. ಆಟೋ ಡ್ರೈವರ್ ಅಂತ ಸರ್, ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು, ಸಿಲ್ ಬಸ್ಸು ಎಲ್ಲರಿಗೂ ಒತ್ತಡ ಬಿದ್ದೈತೆ ಸರ್. ಸಿಲ್ ಬಸ್ ನೋಡ್ತಿರಲ್ಲ, ಖಾಲಿ ಹೋಯ್ತಾ ಇರ್ತಾರೆ. ಅವ್ರೇನು ಡೀಸೆಲ್ ಹಾಕಲ್ಲ, ನೀರು ಹಾಕೊಂಡು ಓಡಿಸ್ತಾರ? ಒಟ್ಟೆ ಮಹಿಳಾ ಯೋಜನೆ ಜಾರಿ ಮಾಡಿದ್ಮೇಲೆ ಭಾಳ ತೊಂದರೆ ಆಗೈತೆ ಸರ್. ನಿಮ್ಗೆ ಏನಾರ ಒಂದು ವಿಶೇಷವಾಗಿ ಏನಾರ ಒಂದು ಅದು ಸಿದ್ದರಾಮಯ್ಯವ್ರು ತಿಳ್ಕೊಂಡು ಕೊಟ್ಟರೆ ಒಳ್ಳೇದು. ನಾವು ಬೇಡ ಅನ್ನಲ್ಲ, ಕೊಟ್ಟರೆ ಒಳ್ಳೇದು. ಕೊಡ್ದರೆ ಏನು ಮಾಡೋಕ್ಕೈತೆ, ನಾವು ಮನೆ ಬರ ಇಷ್ಟೇ ಅನ್ಕೊಂಡು ಜೀವನ ಮಾಡೋದು. ಸರ್, ತಮ್ಮ ಹೆಸರು? ರಾಮಣ್ಣ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.